ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ನಾವು ಜ್ಯೋತಿಷ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಇವಾಗ ಯೋಗಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯೋಗ. ಅದರಲ್ಲಿ ಹೇಳಿದೆ ನಿಮಗೆ, ಹಿಂದಿನ ಇದರಲ್ಲಿ ರಾಜಯೋಗ ಇರ್ತದೆ, ಧನಯೋಗ ಇರ್ತದೆ, ವಿದ್ಯಾಯೋಗ ಇರ್ತದೆ, ಅರಿಷ್ಠ ಯೋಗ ಇರ್ತದೆ. ಈ ರೀತಿ 4 ರೀತಿ 1,80,000 ಯೋಗಗಳಿವೆ. ಅದರಲ್ಲಿ ಮುಖ್ಯವಾಗಿ ಪರಿಗಣಿಸ್ತಕ್ಕಂಥದ್ದು 4 ಯೋಗಗಳು. ಮೊದಲನೇದು ರಾಜಯೋಗ, ಧನಯೋಗ, ವಿದ್ಯಾಯೋಗ, ಅರಿಷ್ಠ ಯೋಗ ಅಂತಕ್ಕಂಥ 4 ಯೋಗಗಳನ್ನು ನಾವು ಕನ್ಸಿಡರ್ ತೆಗೆದುಕೊಳ್ತೀವಿ. ರಾಜಯೋಗಕ್ಕೆ ಬಂದಾಗ ನೋಡಿ, ರಾಜಯೋಗ ಬಂದ್ಬಿಡ್ತಂದರೆ ಅವನಿಗೆ ನಾನು ಅದರ ವಿಷಯದ ವಿವರಣೆಗಳು ಕೊಡ್ತಾ ಇರ್ತೀನಿ. ಯಾವಾಗ ಬರ್ತದೆ, ಯಾವ ರಾಶಿಯವ್ರಿಗೆ, ಯಾವ ನಕ್ಷತ್ರದವ್ರಿಗೆ, ಅದು ಬಹಳ ದೊಡ್ಡ ಟಾಪಿಕ್. ಅದನ್ನು ಸ್ವಲ್ಪ ಹೇಳ್ತಾ ಇರ್ತೀನಿ. ಆ ರಾಶಿಗಳು ಅದನ್ನು ನೋಟ್ ಮಾಡ್ಕೊಳ್ತಾರೆ. ಈ ರಾಜಯೋಗ ಬಂದರೆ ಧನ ಧಾನ್ಯ ಏನು ಬೇಕು ಅವನ ಮನಸ್ಸಲ್ಲಿ ಅಂದ್ಕೊಂಡಿರ್ತಕ್ಕಂಥದ್ದಲ್ಲಿ ಆಗಬೇಕಾದ್ರೆ ನಮಗೆ ರಾಜಯೋಗ ಅಂದರೆ ಹೇಳಿದ್ದಾರೆ ದೊಡ್ಡ ಕವಿಗಳು. ರಾಜಯೋಗ ರಮ್ಯಮೆಂದರು. ರಾಜಯೋಗ ಅಂತಕ್ಕಂಥ ಬಹಳ ಒಳ್ಳೆಯದಾಗಿರ್ತಕ್ಕಂಥದ್ದು. ಅವನಿಗೆ ಏನು ಆಸೆಗಳಿರ್ತದೆ, ಆಕಾಂಕ್ಷೆಗಳಿರ್ತದೆ ಎಲ್ಲ ತೀರಬೇಕಾಗಿದ್ದರೆ ಆ ರಾಜಯೋಗ ನೋಡಿ. ಆ ರಾಜಯೋಗದಲ್ಲಿ ಸಹ 3 ಲೆಕ್ಕಾಚಾರ ಇರ್ತದೆ. ಲಗ್ನದಿಂದರೆ ಭಾವ ಅಂತ ಕರಿತೀವಿ. ಅದನ್ನು ಭಾವದಲ್ಲಿ ನಾವು ರಾಜಯೋಗ ಕೊಡ್ತಕ್ಕಂತಹ ಒಂದು ಗ್ರಹ ಇದ್ದರೆ ಬಹಳ ಉನ್ನತವಾದ ರಾಜಯೋಗ ಬರ್ತದೆ. ಅದಾದಮೇಲೆ ತ್ರಿಕೋಣ ಸ್ಥಾನದಲ್ಲಿ, ಮೂಲ ತ್ರಿಕೋಣ ಸ್ಥಾನಗಳಲ್ಲಿ ಆ ರಾಜಯೋಗ ಕಟ್ತಕ್ಕಂತಹ ಗ್ರಹಗಳಿದ್ದಾಗ ಮಧ್ಯಮ ಫಲ ಬರ್ತದೆ. ಅದೇ ರೀತಿಯಲ್ಲಿ ಇತರೆ ಜಾಗಗಳಲ್ಲಿ, ಇತರೆ ಭಾವಗಳಲ್ಲಿದ್ದರೆ ಅವಾಗ ಆ ಭಾವಕ್ಕೆ ತಂಗಕ್ಕೆ ಮಧ್ಯಮ ಫಲ ಅಥವಾ ಸ್ವಲ್ಪ ಕಡಿಮೆ ಫಲ ಕೊಡ್ತದೆ. ತೊಂದರೆ ಏನಾಗೋದಿಲ್ಲ ರಾಜಯೋಗದವ್ರಿಗೆ. ಇದು ರಾಜಯೋಗದ ಬಗ್ಗೆ. ಮುಂಚೆ ನೆಕ್ಸ್ಟು ಧನಯೋಗ ಹೇಳ್ತೀನಿ.